ಹಾಯ್ ಫ್ರೆಂಡ್ಸ್, ಸುಮಿಸ್ ಪಾಕಶಾಲೆಗೆ ಎಲ್ಲರಿಗೂ ಸ್ವಾಗತ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ರಿಂಗ್ ಮಾಡಿ. ಇದರಿಂದ ನಿಮಗೆ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೆಸೇಜ್ ಬರುತ್ತೆ. ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗಿದ ತಕ್ಷಣ ಲೈಕ್ ಮಾಡಿ, ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ. ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಇವತ್ತು ನಾನು ನಿಮಗೆ ದಿಢೀರಾಗಿ ಮಾಡುವಂಥ ಅಕ್ಕಿ ರೊಟ್ಟಿ ಮತ್ತು ಉಂಡೆ ಬದನೆಕಾಯಿ ಗೊಜ್ಜು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ತುಂಬ ಈಸಿಯಾಗಿ ನಮಗೆ ಯಾವಾಗಾದ್ರೂ ಅರ್ಜೆಂಟಾಗಿ ಬೇಕಾಗಿರುತ್ತೆ, ತಿಂಡಿ ರೆಡಿ ಮಾಡಬೇಕಾಗಿರುತ್ತೆ, ಅಂಥ ಟೈಮಲ್ಲಿ ಈ ಅಕ್ಕಿ ರೊಟ್ಟಿ ಮಾಡ್ಕೋಬೋದು. ಈಸಿಯಾಗಿಯೇ ಈ ಗೊಜ್ಜು ಮಾಡ್ಬೋದು. ಫಸ್ಟ್ ನಾನು ಅಕ್ಕಿ ರೊಟ್ಟಿಗೆ ಏನೇನು ಬೇಕು ಅಂತ ಹೇಳ್ತೀನಿ. ಇಲ್ಲಿ 1 ಕಪ್ಪಷ್ಟು ಅಕ್ಕಿ ಹಿಟ್ಟು, 1 ಕಪ್ಪಿಗೆ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಕಾಯಕ್ಕಿಟ್ಟಿದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕಿ ನೀರನ್ನ ಕುದಿಸ್ಕೋಬೇಕು. ನೀರು ಕುದಿ ಬಂದಮೇಲೆ ಈ ಅಕ್ಕಿ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈ ಅಕ್ಕಿ ಹಿಟ್ಟಿಗೆ ಈಗ ನಿಮಗೆ 1 ಲೋಟ ಅಕ್ಕಿ ಹಿಟ್ಟಿಗೆ 1 ಲೋಟ ನೀರು ಇಡಿಸುತ್ತೆ ಅಂದರೆ 1 ಲೋಟನೂ ಬಿಸಿನೀರು ಹಾಕಬೇಡಿ. ಅರ್ಧ ಲೋಟದಷ್ಟು ಬಿಸಿನೀರು ಹಾಕಿ ತಣ್ಣಗಾದ್ಮೇಲೆ ರೊಟ್ಟಿ ತಟ್ಟುವಾಗ ಮೇಲೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಮೆತ್ತಗೆ ಮಾಡ್ಕೊಂಡು ರೊಟ್ಟಿ ತಟ್ಟಿದ್ರೆ ತುಂಬ ಚೆನ್ನಾಗಾಗುತ್ತೆ. ಸಾಫ್ಟಾಗಿ ಬೇಕಂದರೆ ಸಾಫ್ಟಾಗಿರುತ್ತೆ, ಗರಿಯಾಗಿ ಬೇಕಂದರೆ ಗರಿಯಾಗಿ ಮಾಡ್ಕೋಬೋದು. ತುಂಬ ಬಿಸಿ ನೀರು ಹಾಕಿದ್ರೆ ತುಂಬ ಮೆತ್ತಗಾಗೋಗುತ್ತೆ, ಸುಡೋಕ್ಕೂ ತುಂಬ ಟೈಮ್ ಹಿಡಿಸುತ್ತೆ. ಇವಾಗ ಇದು ರೊಟ್ಟಿ ತಣ್ಣಗಾಗಲಿ. ಇವಾಗ ಉಂಡೆ ಬದನೆಕಾಯಿ ಗೊಜ್ಜಿಗೆ ಏನೇನು ಬೇಕು ಅಂತ ತೋರಿಸ್ತೀನಿ. ಉಂಡೆ ಬದನೆಕಾಯಿ ಒಂದು ಅರ್ಧ ಕೆಜಿಯಷ್ಟು, ಕಾಯಿ ತುರಿ 1 ಮುಕ್ಕಾಲು ಚಿಪ್ಪಷ್ಟು, 1 ಹಿಡಿಯಷ್ಟು ಕಡಲೆಬೀಜ, 1-2 ಟೀ ಸ್ಪೂನಷ್ಟು ಗಸಗಸೆ, ಒಂದು ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ, 1.5 ಟೀ ಸ್ಪೂನಷ್ಟು ಕಡಲೆಬೇಳೆ, ಉಪ್ಪು, ಹುಣಸೆಹಣ್ಣು, ಬೆಲ್ಲ, ಹುಣಸೆಹಣ್ಣು 1 ನಿಂಬೆ ಗಾತ್ರದಷ್ಟು, ಒಂದು 12ರಿಂದ 15 ಒಣಮೆಣಸಿನ್ಕಾಯಿ, ಎಳ್ಳು 1 ಹಿಡಿಯಷ್ಟು, 2 ಈರುಳ್ಳಿ, 2ರಿಂದ 3 ಟೀ ಸ್ಪೂನಷ್ಟು ಸಾಂಬಾರು ಮಸಾಲ ಕಾಳುಗಳು, 3 ಹಸಿಮೆಣಸಿನ್ಕಾಯಿ. ಈ ಮಸಾಲ ಕಾಳುಗಳದ್ದು ಇಂಗ್ರೀಡಿಯೆಂಟ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಫಸ್ಟು ನಾನು ಕಡಲೆಬೀಜ ಹುರಿತೀನಿ. 1 ಹಿಡಿಯಷ್ಟು ಕಡಲೆಬೀಜ. ಇದು ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರಿಬೇಕು. ಫ್ಲೇವರು ಸ್ವಲ್ಪ ಚೆನ್ನಾಗಿ ಬರುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ನಾನು ನಿಮಗೆ ಮೊನ್ನೆ ಎಣ್ಣೆಗಾಯಿ ಗೊಜ್ಜು ಮಾಡೋದು ತೋರಿಸಿದ್ನಲ್ಲ, ಇದು ಸ್ವಲ್ಪ ಅದೇ ಥರ, ಎಲ್ಲ ಅದೇ ಥರ ಇಂಗ್ರೀಡಿಯೆಂಟ್ಸು. ಇನ್ನೊಂದು 2-3 ಐಟಮ್ಸ್ ಜಾಸ್ತಿ ಹಾಕಬೇಕಾಗುತ್ತೆ. ಗಸಗಸೆ, ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಒಂದು ಸ್ವಲ್ಪ ಗರಂ ಮಸಾಲನೂ ಹಾಕಬೇಕು. ನಾನಿಲ್ಲಿ ತೋರಿಸಿಲ್ಲ, ಆಮೇಲೆ ತೋರಿಸ್ತೀನಿ. ಒಂಚೂರು ಕಡಲೆಬೇಳೆ, 1.5 ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕಿ ಹುರ್ಕೋಬೇಕು. ಕಡಲೆಬೇಳೆ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ ಅನ್ನುವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ತೀನಿ. ಉದ್ದಿನಬೇಳೆ ಬೇಗ ಕೆಂಪಾಗುತ್ತೆ, ಅದಕ್ಕೆ ಫಸ್ಟ್ ಕಡಲೆಬೇಳೆ ಹಾಕಿ ಆಮೇಲೆ ಉದ್ದಿನಬೇಳೆ ಹಾಕಬೇಕು. ಈ ಗೊಜ್ಜಿಗೆ ಎಲ್ಲ ಥರ ಥಿಕ್ಕನಿಂಗ್ ಏಜೆಂಟ್ಸ್ನ ಯೂಸ್ ಮಾಡಿದ್ದೀನಿ. ನೋಡಿ, ಈಗ ಎಳ್ಳು ಹಾಕ್ತಾಯಿದ್ದೀನಿ, 1 ಹಿಡಿಯಷ್ಟು ಎಳ್ಳು, ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆಬೀಜ, ಆಮೇಲೆ ಗಸಗಸೆ ಇವೆಲ್ಲ ನಾವು ಹಾಕ್ಕೊಂಡಾಗ ಗೊಜ್ಜು ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ಹೆಚ್ಚು ಕಡಿಮೆ ಒಂದು 5 ಥರದಷ್ಟು ಥಿಕ್ನಿಂಗ್ ಏಜೆಂಟ್ಸ್ ಯೂಸ್ ಆಗಿದೆ ಇಲ್ಲಿ. ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಗೊಜ್ಜು ಸ್ವಲ್ಪ ಗಟ್ಟಿಯಾಗಿ ರಸವಾಗಿ ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು. ಒಂದು 12ರಿಂದ 15 ಒಣಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ ಒಂದು 10, ಒಂದು 5 ಬ್ಯಾಡಗಿ ಮೆಣಸಿನ್ಕಾಯಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಇನ್ನೂ ಒಂದು 2-3 ಬೇಕಾದ್ರೆ ಹಾಕ್ಬೋದು. ಸಾಂಬಾರು ಮಸಾಲ ಕಾಳುಗಳು 2 ಸ್ಪೂನಷ್ಟು. ನಾನು ಈ ಸಾಂಬಾರು ಮಸಾಲ ಕಾಳು ನಿಮಗೆ ಅನ್ನದ ರೊಟ್ಟಿ ಮಾಡುವಾಗ ತೋರಿಸಿದ್ದೀನಿ ಹೆಂಗೆ ಮಾಡೋದು ಅಂತ. ಡಿಸ್ಕ್ರಿಪ್ಷನಲ್ಲಿ ನೋಡಿದ್ರೆ ನಿಮಗೆ ಅದರ ಲಿಂಕ್ ಸಿಗುತ್ತೆ. ಇವೆಲ್ಲ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಒಂಚೂರು ಗಸಗಸೆನೂ ಹಾಕಿ ಬಿಸಿ ಮಾಡ್ಕೋಬೇಕು ಲಾಸ್ಟಲ್ಲಿ. 2 ಸ್ಪೂನಷ್ಟು ಗಸಗಸೆ,
ಇದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕಾಯಿ ತುರಿ, ಹುಣಸೆಹಣ್ಣು ಎಲ್ಲ ಹಾಕ್ಕೊಂಡು ಉಪ್ಪು, ಹುಣಸೆಹಣ್ಣು, ಬೆಲ್ಲ ಎಲ್ಲ ಹಾಕಿ ಕಾಯಿ ತುರಿನೂ ಹಾಕ್ಕೊಂಡು ರುಬ್ಕೊತೀನಿ. ಸ್ವಲ್ಪ ನುಣ್ಣಗೆ ರುಬ್ಬಬೇಕು. ಚಟ್ನಿ ಅದಕ್ಕಿಂತ ಸ್ವಲ್ಪ ನೈಸಾಗಿದ್ದರೆ ಸರಿ ಹೋಗುತ್ತೆ. ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊತೀನಿ. ಇವಾಗ ಒಂದು ಕುಕ್ಕರ್ ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೊಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕಿ, ಸಾಸಿವೆ ಚಿಟ್ಕೊಟ್ಟಿದ್ಮೇಲೆ ಒಂದು 3 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊತೀನಿ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ 2 ಈರುಳ್ಳಿನ ದಪ್ಪಕ್ಕೆ ಕಟ್ ಮಾಡಿದ್ದೆ, ಸ್ವಲ್ಪ ಕರಿಬೇವೆಲ್ಲ ಹಾಕಿ ಒಂದೆರಡು ಸಲ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ. ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಈರುಳ್ಳಿ, ತುಂಬ ಏನು ಫ್ರೈ ಮಾಡಬೇಡಿ. ಇವಾಗ ಇದಕ್ಕೆ ರುಬ್ಬಿರುವಂಥ ಮಸಾಲೆ ಹಾಕ್ತೀನಿ. ಡ್ರೈ ಎಣ್ಣೆಗಾಯಿ ಪಲ್ಯ ಇಷ್ಟಪಡದೇ ಇರೋರು ಈ ಥರ ರಸಗೊಜ್ಜು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಗ್ರೇವಿ ಜಾಸ್ತಿ ಇರುತ್ತೆ, ಉಂಡೆ ಬದನೆಕಾಯೇ ಇರುತ್ತೆ, ಚೆನ್ನಾಗಿರುತ್ತೆ. ಇದು ಥಿಕ್ನೆಸ್ ಮತ್ತು ಖಾರಕ್ಕೆ ನೋಡಿಕೊಂಡು ನಾವು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಗೊಜ್ಜು ರುಚಿ ನೋಡಿದಾಗ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದರೆ ನಾವು ಬದನೆಕಾಯಿ ಎಲ್ಲ ಹಾಕಿ ಬೇಯಿಸಿದಾಗ ಬದನೆಕಾಯಿ ಹೋಳೆಲ್ಲ ಚೆನ್ನಾಗಿ ಉಪ್ಪು ಖಾರ ಎಳ್ಕೊಂಡಿರುತ್ತೆ. ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಈ ಗೊಜ್ಜನ್ನ ಕುದಿಸ್ಕೋಬೇಕು. ನೋಡಿ, ಈಗ ಗೊಜ್ಜು ಸ್ವಲ್ಪ ಸಣ್ಣ ಕುದಿ ಬರ್ತಾ ಇದೆ. ರುಚಿ ನೋಡಿಕೊಂಡು ಎಲ್ಲ ಸರಿ ಹೋದ್ಮೇಲೆ ಈ ಬದನೆಕಾಯಿ 4 ಭಾಗವಾಗಿ ಕಟ್ ಮಾಡಿ ಇಟ್ಟಿದ್ದೀನಿ. ಈ ಬದನೆಕಾಯಿ ಎಲ್ಲ ಹಾಕಿ ಈ ಅಡುಗೆನ ಎಲ್ಲರೂ ಒಂದ್ಸಲ ಮಾಡಿಕೊಂಡು ರುಚಿ ನೋಡಿ ಹೆಂಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂಗೆ ಸಪೋರ್ಟ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲೀಡ್ ಮುಚ್ತೀನಿ. ಕುಕ್ಕರ್ ಲೀಡ್ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಪ್ರೆಷರ್ ಬಂದರೆ ಆವಾಗ ವೆಯ್ಟ್ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡಬೇಕು. ಸ್ಟವ್ ಆಫ್ ಮಾಡಿಬಿಟ್ಟು ವೆಯ್ಟ್ ಹಾಕ್ಬಿಡಿ. ಒಂದು 2 ಅವರ್ಸು ಲಿಡ್ ಓಪನ್ ಮಾಡೋಕ್ಕೆ ಹೋಗಬೇಡಿ. ಅದೇ ಬಿಸಿಗೆ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದು ಮೆತ್ತಗಾಗಿರುತ್ತೆ. ಬದನೆಕಾಯಿ ಬೇಗ ಬೇಯೋದ್ರಿಂದ ಇದಕ್ಕೆ ಕೂಗಿಸ್ಬಾರ್ದು. ನೋಡಿ, ಈಗ ಇದು ಕುಕ್ಕರ್ ಚೆನ್ನಾಗಿ ತಣ್ಣಗಾಗಿದೆ, ಒಂದು 2 ಅವರ್ಸ್ ಮೇಲೆ ಆಗಿದೆ. ನೋಡಿ, ಬದನೆಕಾಯಿ ಎಲ್ಲ ಚೆನ್ನಾಗಿ ಮೆತ್ತಗಾಗಿದೆ. ನೋಡಿ, ಗೊಜ್ಜುನ ನಮಗೆ ಹದವಾಗಿ ಗ್ರೇವಿ ಥರ ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ ಉಂಡೆ ಬದನೆಕಾಯಿ ಗೊಜ್ಜು ಹೆಂಗೆ ಮಾಡೋದು ಅಂತ. ನೋಡಿ, ಬದನೆಕಾಯಿನೂ ಸಾಫ್ಟಾಗಿ ಚೆನ್ನಾಗಾಗಿದೆ. ಇವಾಗ ರೊಟ್ಟಿ ತಟ್ಕೊಳ್ಳೋಣ. ನಾನಿಲ್ಲಿ ಅಕ್ಕಿ ರೊಟ್ಟಿಗೆ ಏನೂ ಹಾಕಿಲ್ಲ, ಉಪ್ಪು ಬಿಸಿನೀರು ಒಂದೇ ಹಾಕಿರೋದು. ತುಂಬ ರುಚಿಯಾಗಿರುತ್ತೆ. ಅರ್ಜೆಂಟಾಗಿ ಬೇಕು ಅಂದಾಗ ಈ ಥರ ರೊಟ್ಟಿಗಳು ಮಾಡ್ಕೋಬೋದು. ಒಂದೊಂದ್ಸರಿ ಮಧ್ಯಾಹ್ನ ತರಕಾರಿ ಸಾರು ಅಂಥವೆಲ್ಲ ಉಳಿದಿರುತ್ತೆ. ಅಂಥ ಟೈಮಲ್ಲಿ ನಾವು ಸಂಜೆ ತಿಂಡಿಗಾಗಲಿ ಇಲ್ಲ ರಾತ್ರಿ ತಿಂಡಿಗಾಗಲಿ ಈ ಥರ ದಿಢೀರಾಗಿ ಮಾಡ್ಕೊಂಬಿಡ್ಬೋದು. ನಮಗೆ ತಟ್ಟಕ್ಕೆ ಬೇಕಾಗಿರುವಷ್ಟು ನೀರನ್ನ ಹಾಕ್ಕೊಂಡು ಹಿಟ್ಟನ್ನ ಹದ ಸರಿ ಮಾಡ್ಕೋಬೇಕು. ಸ್ವಲ್ಪ ಸಾಫ್ಟಾಗಿದ್ದರೆ ತಟ್ಟಕ್ಕೆ ಈಸಿಯಾಗಿರುತ್ತೆ. ನೋಡಿ, ಇಷ್ಟು ಸಾಫ್ಟಾಗಿದ್ದರೆ ಈಸಿಯಾಗಿ ತಟ್ಬೋದು ರೊಟ್ಟಿ. ತುಂಬ ಚೆನ್ನಾಗಿರುತ್ತೆ ಈ ರೊಟ್ಟಿ. ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ, ಆದ್ರೂ ತುಂಬ ರುಚಿಯಾಗಿ ಚೆನ್ನಾಗಿ ಬರುತ್ತೆ. ಕ್ರಿಸ್ಪಿಯಾಗಿ ಬೇಕಾದವ್ರು ಕ್ರಿಸ್ಪಿಯಾಗಿ ಮಾಡ್ಕೋಬೋದು, ಸಾಫ್ಟಾಗಿ ಬೇಕಂದರೆ ಸಾಫ್ಟಾಗಿ ಮಾಡ್ಕೋಬೋದು. ಈ ರೊಟ್ಟಿಗೆ ಎಣ್ಣೆ ರೊಟ್ಟಿ ಅಂತಲೂ ಹೇಳ್ಬೋದು, ಕೈ ರೊಟ್ಟಿ ಅಂತಲೂ ಹೇಳ್ತಾರೆ. ಕೈಯಲ್ಲಿ ತಟ್ಟಿ ಮಾಡೋದ್ರಿಂದ ಇದನ್ನು ಕೈ ರೊಟ್ಟಿ ಅಂತ ಹೇಳ್ತಾರೆ. ಇದಕ್ಕೆ ಬೇರೆ ಪದಾರ್ಥ ಏನೂ ಹಾಕ್ದಿರ ಬರೀ ಎಣ್ಣೆ ಹಾಕಿ ಸುಡೋದ್ರಿಂದ ಎಣ್ಣೆ ರೊಟ್ಟಿ ಅಂತಲೂ ಹೇಳ್ಬೋದು. ಈ ರೊಟ್ಟಿನ ಸ್ವಲ್ಪ ಸುಟ್ಕೊತೀನಿ. ಮೇಲೊಂದು ಲಿಡ್ ಮುಚ್ಕೊಂಡು ಸುಟ್ಟರೆ ಈ ರೊಟ್ಟಿ ಬೇಗ ಆಗುತ್ತೆ. ನೋಡಿ, ಈ ರೊಟ್ಟಿ ಆಗಿದೆ. ನನ್ನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ತಕ್ಷಣ ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ. ಇದನ್ನೊಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ಉಂಡೆ ಬದನೆಕಾಯಿ ಗೊಜ್ಜು ಈಸಿಯಾಗಿ ಹೆಂಗೆ ಮಾಡೋದು ಅಂತ ನೋಡಿದ್ರಲ್ಲ. ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಇದ್ದರೂ ಇದ್ರ ರುಚಿ ಚೆನ್ನಾಗಿರುತ್ತೆ. ಅಷ್ಟೇ ಈಸಿಯಾಗಿ ಮಾಡ್ಕೋಬೋದು. ದಿಢೀರಾಗಿ ಮಾಡುವಂಥ ಅಕ್ಕಿ ರೊಟ್ಟಿ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.